ಪ್ರಹರಿಸಿದ್ದ ಎಲ್ಲಾ ದೇವತೆಗಳನ್ನು ಧ್ವಂಸ ಮಾಡಿ ಅಮೃತವಿದ್ದ ಕಡೆಗೆ ಧಾವಿಸಿದನು. ಇಷ್ಟಾದರೂ ಅಮೃತವು ಸುಲಭಕ್ಕೆ ಸಿಕ್ಕುವಂತಿರಲಿಲ್ಲ. ಕಲಶದ ಸುತ್ತಲೂ ಆಕಾಶದ ಎತ್ತರಕ್ಕೆ ಅಗ್ನಿಜ್ವಾಲಿಗಳು ರಕ್ಷಣೆಗಾಗಿ ಉರಿಯುತ್ತಿದ್ದವು. ಬೃಹತ್ ಗಾತ್ರದ ಅಗ್ನಿಜ್ವಾಲೆಗಳನ್ನು ದಾಟಲು ಅಸಾಧ್ಯವೆನಿಸಿ ಕ್ಷಣ ಮಾತ್ರದಲ್ಲೇ ಗರುಡನು ಎಲ್ಲಾ ನದಿಗಳ ನೀರನ್ನ ಬಾಯಲ್ಲಿ ತುಂಬಿಕೊಂಡು ಬಂದು ಜ್ವಾಲೆಗಳ ಮೇಲೆ ಸುರಿದು ಅಗ್ನಿಯನ್ನ ಶಮನಗೊಳಿಸಿದನು. ಆಗ ಅಮೃತದ ಭಾಂಡದ ಸಮೀಪ ಹೋಗಲು ತನ್ನ ಶರೀರವನ್ನು ಗರುಡನು ಸೂಕ್ಷ್ಮಗೊಳಿಸಿದನು. ಗರುಡನು ಪ್ರಜ್ವಲಿಸುತ್ತಾ ಸ್ವರ್ಣಮಯವಾದ ರೂಪವನ್ನು ಧರಿಸಿ ಅಮೃತವಿರುವ ಸ್ಥಳಕ್ಕೆ ನುಗ್ಗಿದನು. ಮುಂದೆ ಹೋಗುತ್ತಿರುವಾಗ ತೀಕ್ಷ್ಣವಾದ ಅಲುಗೆಗಳಿಂದ ಕೂಡಿದ ಹರಿತವಾದ ಚಕ್ರವೊಂದು ಅತೀ ವೇಗವಾಗಿ ಅಮೃತ ಕಲಶದ ಸುತ್ತಲೂ ಸುತ್ತುತ್ತಿತ್ತು. ಘೋರ ರೂಪವಾದ ಆ ಚಕ್ರವನ್ನು ದೇವತೆಗಳು ಅಮೃತ ಅಪಹಾರಕರನ್ನು ಕತ್ತರಿಸುವ ಸಲುವಾಗಿಯೇ ನಿರ್ಮಿಸಿದ್ದರು. ಗರುಡನು ಒಂದೆರಡು ಕ್ಷಣಗಳು ಯೋಚಿಸಿ ಇನ್ನೂ ಹೆಚ್ಚಿನ ಸೂಕ್ಷ್ಮ ರೂಪವನ್ನು ತಾಳಿ ಚಕ್ರದ ಅರೆಕಾಲುಗಳ ಮಧ್ಯದಿಂದ ಒಳಗೆ ಪ್ರವೇಶಿಸಿದನು.